ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಅಜಯ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ಒಂದು ಅತ್ಯಂತ ಭಯಾನಕ, ರೋಮಾಂಚನಕಾರಿ ಮತ್ತು ನಿಜಕ್ಕೂ ನಿದ್ದೆ ಹಾರಿಸುವ ದೆವ್ವದ ಕಥೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಳ್ಳಿಯ ಅಂಚಿನ ಗುಡ್ಡ. ಒಂದು ಚಿಕ್ಕ ಹಳ್ಳಿ ಇತ್ತು. ಹಳ್ಳಿಯ ಅಂಚಿನಲ್ಲಿ ಒಂದು ದೊಡ್ಡ ಗುಡ್ಡ ಇತ್ತು. ಆ ಗುಡ್ಡದ ಮೇಲೆ ಹಳೆಯ ಮರಗಳು, ಕತ್ತಲೆ ಪೊದೆಗಳು, ಗಾಳಿಗೆ ಸಿರಿಬಿರಿವಿ ಎಲೆಗಳ ಸದ್ದು ನೋಡಿದರೂ ಜನರಿಗೆ ಸ್ವಲ್ಪ ಭಯವಾಗುತ್ತಿತ್ತು. ಹಳ್ಳಿಯವರು ಆ ಗುಡ್ಡ ಕಡೆಗೆ ಸಂಜೆ ಆದ ಮೇಲೆ ಯಾರೂ ಹೋಗಬಾರದು ಅಂತ ಹೇಳುತ್ತಿದ್ದರು. ಅಲ್ಲೊಂದು ಭೂತ ಇದೆ ಎಂಬ ಮಾತು ಹಳ್ಳಿಯಲ್ಲಿ ಒಂದು ಮಾತು ತುಂಬಾ ಪ್ರಸಿದ್ಧವಾಗಿತ್ತು. ಗುಡ್ಡದ ಮೇಲೆ ಭೂತ ಇದೆ, ರಾತ್ರಿ ಹೊತ್ತಲ್ಲಿ ಅಲ್ಲಿ ಬೆಳಕು ಕಾಣುತ್ತೆ, ವಿಚಿತ್ರ ಸದ್ದು ಕೇಳುತ್ತೆ, ಕೆಲವೊಮ್ಮೆ ಯಾರೋ ಅತ್ತಂತೆ ನಕ್ಕಂತೆ ಅನಿಸುತ್ತಿದ್ದರು. ಈ ಮಾತು ಮಕ್ಕಳು ಕೇಳಿದರೆ ಇನ್ನೂ ಜಾಸ್ತಿ ಭಯಪಡುತ್ತಿದ್ದರು. ಧೈರ್ಯವಂತ ಹುಡುಗ. ಆ ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ. ಅವನು ಎಲ್ಲಾ ಭೂತ ಪ್ರೇತ ಅನ್ನೋದು ಸುಮ್ಮನೆ ಕಥೆ. ಆದರೆ ಅವನ ಸ್ನೇಹಿತರು, ನಿನಗೆ ಧೈರ್ಯ ಇದ್ದರೆ ಈ ರಾತ್ರಿ ಗುಡ್ಡಕ್ಕೆ ಹೋಗಿ ಬಾ ಅಂತ ಸವಾಲು ಹಾಕಿದರು. ರವಿ ಕೂಡ ಸರಿ, ಹೋಗಿ ನೋಡಿ ಬರುತ್ತೀನಿ ಅಂತ ಗಟ್ಟಿ ಮನಸ್ಸು ಮಾಡಿ ಹೊರಟ. ಕತ್ತಲಲ್ಲಿ ಗುಡ್ಡದ ಕಡೆಗೆ ರಾತ್ರಿ ಚಂದ್ರ ಬೆಳಕು ಮಾತ್ರ ಇತ್ತು. ಗಾಳಿ ಬೀಸುತ್ತಿತ್ತು. ಗುಡ್ಡದ ಕಡೆಗೆ ಹೋದಂತೆಲ್ಲ ಕಾಡಿನೊಳಗೆ ಸದ್ದುಗಳು ಜಾಸ್ತಿಯಾಗುತ್ತಿದ್ವು. ಸೇರ್ ಎಂದು ಎಲೆಗಳ ಸದ್ದು, ದೂರದಲ್ಲಿ ಗೂಬೆ ಕೂಗು. ರವಿಗೆ ಸ್ವಲ್ಪ ಗಾಬರಿಯಾದರೂ ನಾನು ಭಯಪಡುವವನಲ್ಲ ಎಂದು ಧೈರ್ಯ ಹಿಡಿದ. ಅಚಾನಕ್ ಕಾಣಿಸಿದ ಬೆಳಕು ಗುಡ್ಡದ ಮೇಲ್ಭಾಗಕ್ಕೆ ಹತ್ತುತ್ತಿದ್ದಾಗ ಏಕಾಏಕಿ ಒಂದು ಮಬ್ಬಾದ ಬೆಳಕು ಕಾಣಿಸಿತು. ರವಿಯ ಹೃದಯ ಡಬ್ ಡಬ್ ಅಂತ ಬಡಿದಂತಾಯಿತು. ಅಯ್ಯೋ, ಇದು ಏನು ಅಂತ ಅವನು ಮರದ ಹಿಂದೆ ಮರೆಯಾಗಿ ನೋಡಿದ. ಬೆಳಕು ನಿಧಾನವಾಗಿ ಅಲುಗಾಡುತ್ತಿತ್ತು. ಹಾಗೆ ಕೀಕಿ ಅನ್ನೋ ವಿಚಿತ್ರ ನಗು ಸದ್ದು ಕೇಳಿಬಂತು. ಸದಾ ಭೂತ ಎದುರಿಗೆ ಬಂದಂತೆ. ಇಷ್ಟರಲ್ಲಿ ಒಂದು ಬಿಳಿ ಬಟ್ಟೆ ಹೊದಿಸಿಕೊಂಡಿದ್ದ ನೆರಳು ಅವನ ಕಡೆಗೆ ಬಂದಂತಾಯಿತು. ಕಣ್ಣುಗಳು ಹೊಳೆಯುವಂತೆ ಕಂಡವು. ರವಿ ಕಣ್ಣೆರಳಿಸಿ ನೋಡಿದ. ಭಯಕ್ಕೆ ಕಾಲುಗಳು ನಡುಗಿದವು. ಅಯ್ಯೋ ಭೂತವೇ ಅಂತ ಅವನು ಅಲ್ಲಿಂದ ಓಡಬೇಕು ಅಂತ ತಯಾರಾದ. ಸತ್ಯ ಬಯಲಾದ ಕ್ಷಣ. ಆದರೆ ಅಷ್ಟರಲ್ಲಿ ಆ ನೆರಳು ತಡೀತು. ಏನಿಲ್ಲು ಅಂತ ಮನುಷ್ಯನ ಧ್ವನಿಯಲ್ಲಿ ಕೂಗಿತು. ರವಿ ಒಂದು ಕ್ಷಣ ನಿಂತು ನೋಡಿದ. ಅಲ್ಲಿ ಇದ್ದದ್ದು ಭೂತವಲ್ಲ, ಅದು ಹಳ್ಳಿಯ ಶಿವಣ್ಣ ಮಾಮ. ಅವರ ಕೈಯಲ್ಲಿ ಒಂದು ಟಾರ್ಚ್ ಇದ್ದಿತು. ಬಿಳಿ ಬಟ್ಟೆ ಅಂದ್ರೆ ಅವರು ಮೈಮೇಲೆ ಹಾಕಿದ್ದ ಹಳೆಯ ಶಾಲ್. ನಗು ಸದ್ದು ಅಂದ್ರೆ ಅವರ ಜೊತೆ ಇದ್ದ ಮೇಕೆ ವಿಚಿತ್ರವಾಗಿ ಮೇ ಮೇ ಅಂತ ಕೂಗುತ್ತಿತ್ತು. ಅಚ್ಚರಿಪಟ್ಟರು. ನಂತರ ಜೋರಾಗಿ ನಗಿದರು. ಗುಡ್ಡದ ಭೂತ ಅಂತ ಭಯಪಟ್ಟಿದ್ದು ನಿಜಕ್ಕೆ ಹಳ್ಳಿಯನ್ನು ಕಾಯುವ ಶಿವಣ್ಣ ಮಾಮ ಅನ್ನೋದನ್ನು ತಿಳಿದು ಎಲ್ಲರೂ ಹಗುರಗೊಂಡರು. ಕಥೆಯ ಪಾಠ. ಆ ದಿನದಿಂದ ಹಳ್ಳಿಯಲ್ಲಿ ಒಂದು ಮಾತು ಜನಪ್ರಿಯ ಆಯಿತು. ಭಯ ಅನ್ನೋದು ಮೊದಲಿಗೆ ದೊಡ್ಡದಾಗಿ ಕಾಣುತ್ತೆ, ಸತ್ಯ ಗೊತ್ತಾದ್ಮೇಲೆ ಚಿಕ್ಕದಾಗ ಇದಾಗಿತ್ತು. ಫ್ರೆಂಡ್ಸ್, ಇವತ್ತಿನ ಭೂತದ ಸ್ಟೋರಿ ಮತ್ತೆ ಒಂದು ಒಳ್ಳೆಯ ಸ್ಟೋರಿ ಒಂದಿಗೆ ಬರ್ತೇನೆ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮತ್ತು ಕಮೆಂಟ್ಸ್ ಅನ್ನು ಮಾಡಿ. ಸದಾ ನಮ್ಮ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ. ಧನ್ಯವಾದಗಳು.